ಏನಪ್ಪ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 3. ಈ ಪಾರ್ಟ್ 3 ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ, ನಮ್ಮೂರಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ. ಜಾತ್ರೆ ಏನಪ್ಪ ಎಲ್ಲರೂರಲ್ಲೂ ಮಾಡ್ತಾರೆ ಅನ್ಕೊಬಹುದು ನೀವು. ನಮ್ಮ ಜಾತ್ರೆ ಅಷ್ಟೇ ಕವರ್ ಮಾಡಲ್ಲ ನಾನು ಈ ವಿಡಿಯೋದಲ್ಲಿ, ಅದ್ರ ಜೊತೆಗೆ ಏನೆಲ್ಲ ಆಚರಣೆಗಳನ್ನ ಮಾಡ್ತಾರೆ ಅಂತಾನು ತಿಳಿಸ್ತೀನಿ. ಯಾರೆಲ್ಲ ಪಾರ್ಟ್ 1 ಪಾರ್ಟ್ 2 ನೋಡಿಲ್ವೋ ಪ್ಲೀಸ್ ಗೋ ಅಂಡ್ ವಾಚ್. ಯಾಕಂದ್ರೆ ನೀವು ಅದು ನೋಡಿಲ್ಲ ಅಂದ್ರೆ ಪಾರ್ಟ್ 3 ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾನು ಬೆಳಗ್ಗೆ ಹೋಗಿದ್ದೆ ಜಾತ್ರೆಯಲ್ಲಿ ಎಷ್ಟು ಅಂಗಡಿಗಳನ್ನ ಹಾಕಿದ್ದಾರೆ ಅಂತ ನೋಡಕ್ಕಂತ. ಯಾಕಂದ್ರೆ ಜಾತ್ರೆ ಅಂದ್ರೆ ಯಾರಿಗೆ ಎಕ್ಸೈಟ್ಮೆಂಟ್ ಇರಲ್ಲ, ನನಗಂತೂ ತುಂಬಾ ಇಷ್ಟ. ಸೊ ನಾನು ಬೆಳಗ್ಗೆ ಅದನ್ನ ನೋಡ್ಕೊಂಡು, ಯಾರೆಲ್ಲ ಇಷ್ಟು ದಿನ ಮಿಸ್ ಮಾಡ್ಕೊಂಡಿರ್ತಾರೆ ಹಬ್ಬದ್ದು ಬಂದು ಫಸ್ಟ್ ಇಂದ ಏನೆಲ್ಲ ಆಗಿರುತ್ತೆ, ಯಾರು ಮಿಸ್ ಮಾಡ್ಕೊಂಡಿರ್ತಾರೆ, ಇವತ್ತು ಮೇನ್ ಜಾತ್ರೆ ದಿನ, ಇವತ್ತು ತುಂಬಾ ಇಂಪಾರ್ಟೆಂಟ್ ದಿನ. ಇವತ್ತು ಎಲ್ಲ ಬರ್ತಾರೆ, ಬಂದು ಅಮ್ಮನವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಸೊ ಇವತ್ತು ಕೂಡ ಅಷ್ಟೇ ಕ್ರೌಡ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿನ್ನೆ ನಾನು ಪಾರ್ಟ್ 2 ಏನ್ ಹಾಕಿದ್ದೀನಿ, ಇವತ್ತು ಕೂಡ ಪಾರ್ಟ್ 3 ನಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ನಿಮ್ಗೆ ಹೇಳೋ ಅಂತ ವಿಷಯಗಳು ತುಂಬಾ ಇದೆ. ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ತಾನೆ ನಿಮ್ಗೆ ಒಂದೊಂದೇ ತಿಳಿಸ್ತಾ ಹೋಗ್ತೀನಿ. ಸೊ ನಾವು ಕೊನೆವರೆಗೂ ನೋಡಿ, ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್, ಸೊ ದಟ್ ಕಂಪ್ಲೀಟ್ ಆಗಿ ನಾನು ಎಲ್ಲ ಹೇಳೋ ಅಂತ, ನಮ್ಮ ದೇವ್ರ ಬಗ್ಗೆ ಹೇಳೋ ಅಂತ ಎಲ್ಲ ಡೀಟೇಲ್ಸ್ನು ನೀವು ತಿಳ್ಕೊಬಹುದು. ನೋಡ್ತಾ ಸಂಜೆ ಹಾಗೆ ಹೋಯ್ತು. ಜಾತ್ರೆಗೆ ನಮ್ಮತ್ತೆ, ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲ ಫುಲ್ಲು ಹಣ್ಣು ಕಾಯಿ ಎಲ್ಲ ತಗೋತಾ ಇದ್ದಾರೆ. ಮೈ ಸುಂದ್ರಿ ಫುಲ್ ಎಲ್ಲ ಜಾತ್ರೆಲೆಲ್ಲ ಲೈಟಿಂಗ್ಸ್ ಇದ್ರೇನೆ ಜಾತ್ರೆಗೆ ಒಂದು ಮೆರುಗು ಅನ್ಸುತ್ತೆ. ಏನ್ ಚಂದಾನೆ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ. ಸೊ ಇದೇ ನಾನು ಜಾತ್ರೆಗೆ ರೆಡಿ ಆಗಿದ್ಲು. ನಾನು ಹೇಗೆಲ್ಲ ರೆಡಿ ಆಗಿದ್ದೀನಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವೇಟ್ ಆ್ಯಂಡ್ ವಾಚ್. ಜಾತ್ರೆಯಲ್ಲಿ ಹಣ್ಣು ಕಾಯಿ ಎಲ್ಲ ತಗೊಂಡು ನಾವು ಹೊರಟಿದ್ದು ಅತ್ಲಮ್ಮಂಗೆ ಪೂಜೆ ಮಾಡಿಸೋದಕ್ಕೆ. ಗುಡಿನಲ್ಲಿ ಪೂಜೆ ಮಾಡಿಸ್ಕೊಂಡಾದ್ಮೇಲೆ ನಾನು ಹೋಗಿದ್ದು ಸ್ಟ್ರೈಟ್ ಕಂಬದ ಹತ್ರ. ನಾನು ಪಾರ್ಟ್ 2 ನಲ್ಲಿ ಹೇಳಿರೋ ಹಾಗೆ ನಮ್ಮ ಅತ್ಲಮ್ಮ ಮೇನ್ ಒಡ್ಮೂಡಿರೋದು ಇದೇ ಜಾಗದಲ್ಲಿ. ಸೊ ಎಲ್ಲರೂ ಕೂಡ ಇಲ್ಲಿ ಬಂದು ದೇವರಿಗೆ ಪೂಜೆ ಸಲ್ಲಿಸ್ತಾರೆ. ನಾನು ಕೂಡ ಅಮ್ಮನವ್ರಿಗೆ ಪೂಜೆ ಮಾಡಿ ಬೇಡ್ಕೊಂಡೆ. ಅಲ್ಲಿಂದ ನಾನು ನೆಕ್ಸ್ಟ್ ಬಂದಿದ್ದೆ ನಮ್ಮ ಅಮ್ಮನವ್ರ ದೇವಸ್ಥಾನದ ಹತ್ರ. ಯಾಕಪ್ಪ ಇಷ್ಟೊಂದು ಜನ ನಿಂತಿದ್ದಾರೆ, ಯಾಕೆಲ್ಲ ಸೈಲೆಂಟಾಗಿ ನಿಂತಿದ್ದಾರೆ ಅಂತ ಅನ್ಕೊತಿದ್ದೀರಾ? ನಮ್ಮ ಅತ್ಲಮ್ಮನ್ನ ನೋಡೋದಕ್ಕೆ ಅಂತ ನಮ್ಮೂರ ಮಗ ಆಗಿರೋಂಥ MLA ಶಿವರಾಮೇಗೌಡರವರು ನಮ್ಮೂರಿಗೆ ಬಂದಿದ್ರು. ಪ್ರತಿ ವರ್ಷ ಹೀಗೆ ಬಂದು ಆಶೀರ್ವಾದ ತಗೊಂಡು ಹೋಗ್ತಾರೆ. ನೆಕ್ಸ್ಟ್ ನಮ್ಮ ಅತ್ಲಮ್ಮನ ದೇವಸ್ಥಾನದಿಂದ ಬಸವಣ್ಣನ ಕರ್ಕೊಂಡು ಪಾದ ಪೂಜೆಗೆ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಪಾರ್ಟ್ 2 ನಲ್ಲಿ ನಾನು ಅತ್ಲಮ್ಮನ ಪಾದದ ಬಗ್ಗೆ ಹೇಳಿದ್ದೆ. ಸೊ ಇವಾಗ ಅದೇ ಪಾದದ ಹತ್ರ ಪೂಜೆ ಮಾಡಿಸೋದಕ್ಕೆ ಅಂತ ಬಂದಿದ್ದೀವಿ. ಏನಪ್ಪ ಪಾದ ಪೂಜೆ ಅಂತ ಅಂದರೆ, ಅತ್ಲಮ್ಮನ ಏನೆಲ್ಲ ಒಂದು ವಸ್ತುಗಳಿರುತ್ತೆ ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಪಾದದ ಹತ್ರ ಇಟ್ಟು ಅಲ್ಲಿ ಒಂದು ದೇವರಿಗೆ ಪೂಜೆ ಮಾಡೋದನ್ನು ಪಾದ ಪೂಜೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಪಾದ ಪೂಜೆ ಆದಮೇಲೆ ಅತ್ಲಮ್ಮನ ತಂಗಿ ಆಗಿರೋ ಮಾಯಮ್ಮ ಅಂದರೆ ಚಟ್ಟಾಳಮ್ಮ ಅಕ್ಕನ ನೋಡೋದಕ್ಕೆ ಬಂದರು. ನಮ್ಮ ಅತ್ಲಮ್ಮ ಎಷ್ಟು ಪವರ್ಫುಲ್ಲು, ಹಾಗೆ ಚಟ್ಟೆನಳ್ಳಿಯ ಚಟ್ಟಾಳಮ್ಮ ಕೂಡ ಅಷ್ಟೇ ಪವರ್ಫುಲ್. ಪ್ರತಿ ವರ್ಷವೂ ಹೀಗೆ ನಮ್ಮ ಅತ್ಲಮ್ಮನ ನೋಡೋದಕ್ಕೆ ಚಟ್ಟಾಳಮ್ಮ ನಮ್ಮೂರಿಗೆ ಬರ್ತಾರೆ. ಬಂದು ಹೀಗೆ ಊರು ತುಂಬ ಮೆರವಣಿಗೆ ಬರ್ತಾರೆ. ಈಗ ನಮ್ಮ ಚಟ್ಟಾಳಮ್ಮನ ಮುಂದೆ ಸ್ವಾಮ ಕುಣಿತ ಆಗುತ್ತೆ, ನೋಡ್ತಿದ್ದೀರಲ್ಲ. ಹೀಗೆ ಸ್ಟಾರ್ಟ್ ಮಾಡ್ತಾರೆ ಇವಾಗ. ಏನಪ್ಪ ಸ್ವಾಮ ಕುಣಿತ ಅಂತ ಅಂದರೆ, ಚಟ್ಟಾಳಮ್ಮನ ದೂತರು ಚಟ್ಟಾಳಮ್ಮನ ಮುಂದೆ ಈ ಥರ ಒಂದು ಕುಣಿತ ಹಾಕೋದನ್ನು ಸ್ವಾಮ ಕುಣಿತ ಅಂತ ಕರಿತೀವಿ. ಚಟ್ಟಾಳಮ್ಮ ಊರ ಮುಂದೆ ಆಡ್ಕೊಂಡು ಬಂದಾದ್ಮೇಲೆ
ಅತ್ಲಮ್ಮನ ಗುಡಿನಲ್ಲಿ ಕೂರಿಸ್ತಾರೆ. ಇಡೀ ರಾತ್ರಿ ಎಲ್ಲ ಚಟ್ಟಾಳಮ್ಮ ಇಲ್ಲೇ ಇರ್ತಾರೆ. ಯಾಕಂದರೆ ಸುತ್ತೂರವ್ರು ಯಾರೆಲ್ಲ ಪೂಜೆ ಮಾಡಿಸ್ಕೊಬೇಕು ಅಂತ ಇರ್ತಾರೋ ಅವರೆಲ್ಲ ಬಂದು ಪೂಜೆ ಮಾಡಿಸ್ಕೊಳ್ಳಿ ಅಂತ ಒಂದು ರಾತ್ರಿ ಅಕ್ಕ ತಂಗಿ ಇಬ್ಬರೂ ಒಂದೇ ಜಾಗದಲ್ಲಿ ಇರ್ತಾರೆ. ಹಾಗೆ ಮೆರವಣಿಗೆ ಕೂಡ ಮಾಡ್ತಾರೆ. ಹಬ್ಬ ಬಂದು ಜಾತ್ರೆ ದಿನನೇ ಕೊನೆಯಾಗೋದ್ರಿಂದ ನಮ್ಮ ಅತ್ಲಮ್ಮಂಗೆ ಕೊನೆಯದಾಗಿ ಒಂದು ರಂಗ ಕುಣಿತ ಹಾಕೋಣ ಅಂತ ಅಂದ್ಬಿಟ್ಟು ನಮ್ಮ ಗಂಡೈಕ್ಲೆಲ್ಲ ಸೇರಿ ಕುಣಿತ ಹಾಕಿದ್ರು. ಇದಾದಮೇಲೆ ದೇವ್ರ ಮೆರವಣಿಗೆ ಆಗುತ್ತೆ. ಅದನ್ನು ನಾನು ರೆಕಾರ್ಡ್ ಮಾಡೋದು ಮಿಸ್ ಮಾಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾರೆಲ್ಲ ಅತ್ಲಮ್ಮನಿಗೆ ಉಪವಾಸ ಇದ್ದು ಈ ಥರ ಬಾಯಿ ಬೀಗನ ಹಾಕಿಸ್ಕೊಂಡು ಸೇವೆ ಸಲ್ಲಿಸ್ಬೇಕಂತ ಅರ್ಸ್ಕೊಂಡಿರ್ತಾರೋ ಅವರೆಲ್ಲ ಬಂದು ಈ ಥರ ಬಾಯಿ ಬೀಗನ ಹಾಕಿಸ್ಕೊತಾರೆ. ಇಲ್ಲಿ ಬಾಯಿ ಬೀಗ ಹಾಕಿಸ್ಕೊಂಡು ಹೊರಟವರು ನಮ್ಮೂರಿಂದ ಸ್ವಲ್ಪ ದೂರದಲ್ಲೇ ಇರುವಂಥ ಈ ಒಂದು ಕೊಡ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಬಾಯಿ ಬೀಗನ ಬಿಚ್ಚಿ ಉಪವಾಸ ಬಿಡ್ತಾರೆ. ಇದಾದಮೇಲೆ ಅದೇ ರಾತ್ರಿ ನಮ್ಮೂರಲ್ಲಿ ಎಲ್ಲರೂ ಕಾಯ್ತಾ ಇರೋವಂಥ ಒಂದು ಕ್ಷಣ ಅಂತ ಅಂದರೆ ಈ ಧೂಪದ ಕಂಬ ಕೀಳೋದು. ಫಸ್ಟ್ ಧೂಪದ ಕಂಬ ಏನು ಅಂತ ಹೇಳ್ತೀನಿ. ಇಲ್ಲೇನು ನಿಮಗೆ ಆ ಒಂದು ಬೆಂಕಿ ಕೊಂಡ ಏನು ಕಾಣಿಸ್ತಾ ಇದೆ, ಇದು 2 ರಾತ್ರಿ ಸತತವಾಗಿ ಹುರಿದಿರುತ್ತೆ. ಒಂದು ಬಿಂದಿಗೆಯಲ್ಲಿ ಈ ಒಂದು ಧೂಪ ದೀಪ ಎಲ್ಲನೂ ಹಾಕಿ ಈ ಒಂದು ಕೊಂಡನ ಹುರಿಸಿರ್ತಾರೆ. ಈ ಒಂದು ಹುರಿತಿರೋಂಥ ಕೊಂಡದ ಬಿಂದಿಗೆನ ನಮ್ಮ ಮೈನವರು ಯಾವುದೇ ರೀತಿ ಏನೂ ಸಪೋರ್ಟ್ ಇಲ್ಲದೆ ಹಾಗೆ ಅದನ್ನು ಎತ್ತಿ ತಲೆ ಮೇಲೆ ಹೊತ್ಕೊಂಡು ಮುರಿಸುತ್ತ ಬರ್ತಾರೆ. ಅದನ್ನ ನೋಡೋದಕ್ಕೆ ಈ ಜನಸಾಗರ ಸೇರಿರೋದು. ಯಾಕಂದರೆ ಅಷ್ಟೇ ಶಾಕಿಂಗ್ ಆಗಿರುತ್ತೆ ಅದನ್ನು ಲೈವ್ ಆಗಿ ನೋಡೋದಕ್ಕೆ. ಈಗ ಐನವರು ಬರೀ ಕೈಯಲ್ಲೇ ಆ ಒಂದು ಬಿಂದಿಗೆನ ತಲೆ ಮೇಲೆ ಹೊತ್ಕೊಂಡು ಹೀಗೆ ಮೂರ್ಸುತ್ತ ಬರ್ತಾರೆ. ಇದಾದಮೇಲೆ ಎಲ್ಲರೂ ಈ ಥರ ಬಸವಣ್ಣನ ಕರ್ಕೊಂಡು ಗುಡಿಗೆ ಹೋಗಿ ಬರ್ತಾರೆ. ಈ ಕಡೆ ಆ ಧೂಪದ ಬಿಂದಿಗೆ ಏನಿರುತ್ತೆ ಅದಕ್ಕೆ ಕಂಠು ಹಾಕ್ತಾರೆ, ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಹೊಗೆ ಕೊಡ್ತಾರೆ. ಅಲ್ಲಿಗೆ ಹಬ್ಬ ಅಫಿಷಿಯಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಇದೇ ನಮ್ಮೂರ ಹಬ್ಬ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿ ನಿಮಗೆ ನಮ್ಮೂರ ಹಬ್ಬದ ಬಗ್ಗೆ ಡೀಟೇಲ್ಸ್ ಎಲ್ಲ ಇನ್ಫಾರ್ಮೇಟಿವ್ ಆಗಿ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಸೊ ಐ ಹೋಪ್ ನಮ್ಮೂರಲ್ಲಿ ಯಾವ ಥರ ಎಲ್ಲ ಹಬ್ಬ ಆಚರಿಸ್ತೀವಿ ಅನ್ನೋದನ್ನು ನಿಮಗೆ ಒಂದು ಡೀಟೇಲಿಂಗ್ ಆಗಿ ತೋರಿಸಿದ್ದೀನಿ, ಹೇಳಿದ್ದೀನಿ ನಿಮಗೆ ಅಂತ ಅಂದ್ಕೊತೀನಿ. ನಿಮಗೆ ಗೊತ್ತಿರೋ ಹಾಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವೀಡಿಯೋಸ್ನ ಮಾಡಿ ನಾನು ಹಬ್ಬದ ಬಗ್ಗೆ ಹೇಳಿ ವಿಡಿಯೋನ ರಿಲೀಸ್ ಮಾಡಿದ್ದೆ. ಸೊ ಯಾರೆಲ್ಲ ಪಾರ್ಟ್ 1, ಪಾರ್ಟ್ 2 ನೋಡಿಲ್ಲ ಪ್ಲೀಸ್ ಗೋ ಆ್ಯಂಡ್ ವಾಚ್ ದಟ್ ವಿಡಿಯೋ. ಪಾರ್ಟ್ 1, ಪಾರ್ಟ್ 2ನ ಹೋಗಿ ನೋಡಿ ಆಮೇಲೆ ಪಾರ್ಟ್ 3ನ ನೋಡಿ. ಸೊ ದಟ್ ಕಂಟಿನ್ಯೂಟಿ ಇರುತ್ತೆ ನಿಮಗೆ ನಮ್ಮ ಹಬ್ಬದ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಟೋಟಲ್ 12 ದಿನದ ವಿಡಿಯೋನ ನಾನು ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ ಕವರ್ ಮಾಡೋಕ್ಕೆ. ಬಟ್ ನಾನು 12 ಡೇಸು ಇದ್ದು ರೆಕಾರ್ಡ್ ಮಾಡಿಲ್ಲ. ಮೇನ್ ಡೇಸಿಂದ ನಾನು ಇದ್ದು ರೆಕಾರ್ಡ್ ಮಾಡಿದ್ದೀನಿ. ಸೊ ಹೋಗಿ ಎಲ್ಲ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಪಾರ್ಟ್ 1ಇಂದ ಇಲ್ಲಿವರೆಗೂ. ಸೊ ದ್ಯಾಟ್ ನಿಮ್ಗೆ ಕಂಪ್ಲೀಟಾಗಿ ಎಲ್ಲ ಅರ್ಥ ಆಗುತ್ತೆ. ಯಾರೆಲ್ಲ ಏನು ಹಬ್ಬ ಮಾಡ್ತೀರಾ ನೀವು, ಯಾವ ಥರ ಹಬ್ಬ, 12 ದಿನ ಏನಿರುತ್ತೆ ನೀವು ಹಬ್ಬ ಮಾಡೋದು, ಆ ದೇವ್ರು ಅಷ್ಟೊಂದು ಸ್ಟ್ರಿಕ್ಟ? ಸೊ ಈ ಥರ ಎಷ್ಟೊಂದು ಕ್ವೆಶನ್ಸ್ಗಳನ್ನ ಕೇಳ್ತಾ ಇದ್ರಿ. ಐ ಥಿಂಕ್ ಈ ವಿಡಿಯೋಯಿಂದ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಲಾಸ್ಟಲ್ಲಿ ನಾನು ಹೇಳೋದಿಷ್ಟೇ, ನಮ್ಮೂರು ನಮ್ಮ ದೇವ್ರ ಬಗ್ಗೆ ಹೇಳ್ಕೊಂಡಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ನಮ್ಮದವ್ರನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ನಮ್ಮ ಅತ್ಲಮ್ಮನೇ ಸಾಕ್ಷಿ. ಇದಾಗಿತ್ತು ನಮ್ಮೂರ ಹಬ್ಬ. ಸೊ ನಮ್ಮೂರ ಹಬ್ಬದ ಬಗ್ಗೆ ಇಷ್ಟೊಂದೆಲ್ಲ ಹೇಳಲಿಕ್ಕೆ ನನಗೆ ಲಿಟ್ರಲಿ ಖುಷಿ ಆಗ್ತಿದೆ, ನಂಗೆ ಚಾನ್ಸ್ ಸಿಕ್ಕಿದ್ದು. ಸೊ ಇದೆಲ್ಲ ನೀವು ನೋಡಿ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.